ಒಂದು ಸಭೆಗೆ ನಾನು ಹೋಗಿದ್ದೆ. ഞാനൊരു ചർച്ചിൽ ಅದು പോയായിരുന്നു. ಒಂದು ಬೆಂದೆಕೋಸ್ತ ಅಲ್ಲದ ಸಭೆಯಾಗಿತ್ತು. അതൊരു പെന്തക്കോസ്ത് അല്ലാത്തൊരു സഭയായിരുന്നു. ಆ ಸಭೆಯಲ್ಲಿ ಎಷ್ಟೇ ದೊಡ್ಡ ಪ್ರಸಂಗ ಮಾಡಿದ್ರು ಒಂದು ಸ್ತೋತ್ರ ಕೂಡ ಹೇಳ್ತಾರೆ. അവിടെ എത്ര വലിയ പ്രസംഗം ചെയ്തിട്ടും അവിടെ ഒരാൾ പോലും ദൈവത്തെ ಆ സ്തുതിക്കുന്നുണ്ട്. ಸ್ತೋತ್ರ ಏಳಿ ಮಾಡಿಸ್ತಾರೆ. ഞാൻ സ്തോത്രം പറാന്ന് പറഞ്ഞ് അവരെ പറയിപ്പിക്കുകയായിരുന്നു. ಆಮೇಲೆ ಆದ್ರೆ ನಮ್ದು ಬೆಂದೆಕೋಸ್ತ ಸಭೆ ಎಲ್ಲರೂ ಚೆನ್ನಾಗಿ ಸ್ತೋತ್ರ ಹೇಳ್ತಾರೆ. പെന്തക്കോസ്ത് സഭയാണ് എല്ലാവരും നന്നായിട്ട് സ്തോത്രം ചെയ്യുന്നത്. ನಾನು ಅದಕ್ಕೆ ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ. അതിനായി ദൈവത്തെ സ്തുതിക്കുന്നു. ಇವತ್ತು ಒಂದು ಅಭಿಷೇಕದ ಒಂದು ಸೇವೆಯಾಗಿದೆ. അഭിഷേകത്തിന്റെ സേവയാണ്. ಆದುದರಿಂದ ನಾವು ಒಂದು ಒಳ್ಳೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿ ಇದನ್ನ ನಾನು ಕೊನೆಗೊಳಿಸ್ತೇನೆ. അപ്പൊ നല്ലതായിട്ട് നമ്മൾ പ്രാർത്ഥനയോട് ദൈവത്തെ സ്തുതിച്ചുകൊണ്ടായിരിക്കാം. ಆಮೇಲೆ ಇವತ್ತು ಬಂದವರು ನೀವು ಯಾರು ಹಾಗೆ ಹೋಗಬಾರ್ದು, ಒಂದು ದೇವರ ಸಾನ್ನಿಧ್ಯದಿಂದ ತುಂಬಿ ಹೋಗಬೇಕೆಂಬುದಾಗಿ. നിങ്ങൾ വന്നതുപോലെ തന്നെ സാന്നിധ്യം നിറഞ്ഞവരായി മടങ്ങി. ಆಮೇಲೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮನ ಆತ್ಮದಿಂದ ಕೂಡಿದವನಾಗಿ ಹೊರಟನು. അവിടെ പറയുന്ന യേശുവിനെ കുറിച്ച് പരിശുദ്ധാത്മാവ് നിറഞ്ഞവനായി പോയി. ದೇವರ ಮಕ್ಕಳೇ, ನಮಗೆ ಪರಿಶುದ್ಧಾತ್ಮನ ಒಂದು ಕೂಡುವಿಕೆಯು ನಮಗೆ ತುಂಬಾ ಅವಶ್ಯಕತೆ ಆಗಿದೆ. നമുക്ക് പരിശുദ്ധാത്മാവിന്റെ നിറവ് നമുക്ക് ഒത്തിരി ಈ ഇമ്പോർട്ടന്റ്. ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಆ ಪರಿಶುದ್ಧಾತ್ಮನ ತುಂಬುವಿಕೆ ನಮಗೆ ಒಳ್ಳೆಯದು. ഈ ലോകത്ത് നമ്മൾ ജീവിക്കുമ്പോൾ പരിശുദ്ധാത്മാവിന്റെ നിറവ് നമുക്ക് ನಮ್ಮ ಕಷ್ಟಗಳನ್ನ ಜಯಿಸಬೇಕಾದ್ರೆ ಆ ಪರಿಶುದ್ಧಾತ್ಮನ ತುಂಬುವಿಕೆ ಒಳ್ಳೆಯದು. നമ്മുടെ കഷ്ടങ്ങളെ ജയിക്കണമെങ്കിൽ ಇಲ್ಲಾಂದ್ರೆ ಈ ಜೀವಿತ ಯಾತ್ರೆಯನ್ನ ನಾವು ಮುಂದೆ ನಡೆಸಬೇಕಾದ್ರೆ ಆ ಪರಿಶುದ್ಧಾತ್ಮನ ಒಂದು ತುಂಬುವಿಕೆ ನಮಗೆ ಒಳ್ಳೆಯದು. ജീവിതം നമ്മൾ മുന്നോട്ട് കൊണ്ടുപോകണമെങ്കിൽ പരിശുദ്ധാത്മാവിന്റെ ശക്തി വേണം. ಇಲ್ಲಿ ಹೇಳ್ತಾ ಇದೆ ಪರಿಶುದ್ಧಾತ್ಮನಿಂದ ಕೂಡಿದವನಾಗಿ ಎಂಬುದಾಗಿ. പരിശുദ്ധാത്മാവിനാൽ നിറഞ്ഞവനെന്ന് പറയുന്നു. ಪರಿಶುದ್ಧಾತ್ಮನನ್ನ ತುಂಬುವುದಕ್ಕೆ ಮುಂಚೆ ಒಂದು ಕಾರ್ಯ ನಡೆಯಿತು. പരിശുദ്ധാത്മാവിനാൽ നിറയുന്നതിന് മുന്നേ ഒരു സംഭവം ഉണ്ട്. ನಾವು ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳಬೇಕಾದ್ರೆ ಮೊದಲನೇದಾಗಿ ಪಾಪಗಳನ್ನು ನಾವು ಜಯಿಸಬೇಕು. പരിശുദ്ധാത്മാവ് നമ്മുടെ അകത്ത് പ്രവേശിക്കുന്ന ആദ്യം നമ്മുടെ പാപങ്ങൾ നമ്മൾ ಇವತ್ತು ಕೃಷ್ಣ ಬ್ರದರ್ ಅನೇಕ ಪಾಪದಗಳ ಕುರಿತಾಗಿ ಅನೇಕ ವಿಚಾರಗಳನ್ನು ಅವರು ನಮಗೆ ತಿಳಿಸಿಕೊಟ್ಟರು. കൃഷ്ണ ബ്രദർ അനേക കാര്യങ്ങൾ പാപത്തിനെ കുറിച്ച് അനേക ವಿಷಯಗಳು പറയുവാൻ ಸಾಧ್ಯವಿದೆ. ಆಮೇಲೆ ಯೇಸು ಕ್ರಿಸ್ತನು ಇದೇ ರೀತಿಯಾಗಿ ಒಂದು 3 ಶೋಧನೆಗಳನ್ನ ಯೇಸು ಕ್ರಿಸ್ತನು ಜಯಿಸಿದ. യേശുവിന്റെ ജീവിതത്തിൽ അതേപോലെ ഒരു 3 ടെംപ്ಟേഷൻ വന്നു. ನೋಡಿರಿ, ಅದೇ 4ನೇ ಅಧ್ಯಾಯದಲ್ಲಿ ಮೇಲ್ಗಡೆ ನಾವಿಂದ ಅದರಿಂದ ನೋಡ್ಕೊಂಡು ಬರ್ತೇವೆ. ആ 4ാം അധ്യായത്തിന് മേളിൽ നമുക്ക് നോക്കാം. ಆಮೇಲೆ 1ನೇ ಶೋಧನೆ ಏನ್ ಹೇಳಿ? ആദ്യമായി യേശുവിന് വന്ന പരിശോധന എന്താണ്? ಕಲ್ಲನ್ನ ರೊಟ್ಟಿಯಾಗಿ ಮಾಡಬೇಕು. അപ്പൊ കല്ലിനെ കാണിച്ചിട്ട് പിശാച് പറഞ്ഞു അതിനെ അപ്പമാക്കണം. ಅಯ್ಯೋ ದೇವರ ಮಕ್ಕಳೇ, ಯೇಸುವನ್ನೇ ಬಿಡಲಿಲ್ಲ, ಇನ್ನು ನಮ್ಮನ್ನ ಬಿಡ್ತಾನ ಹೇಳಿ? അപ്പൊ ദൈവമക്കളെ യേശുവിനെ പിശാച് വിട്ടില്ല, അപ്പൊ നമ്മളെ വിടുവോ? ಆಮೇಲೆ ನಾನು ಆಲ್ರೆಡಿ ಇದು ಇಲ್ಲಿ ಪ್ರಸಂಗ ಮಾಡಿದ್ದೇನೆ. ഓൾറെഡി പ്രസംഗം ചെയ്താണ്. ಅದೊಂದು ಭಾಗವನ್ನ 2ನೇ ಭಾಗವನ್ನ ನಾನು ಇವತ್ತು ಮಾತಾಡ್ತಾ ಇರೋದು. രണ്ടാമത്തെ ഭാഗമാണ് ഞാൻ പറയുന്നത്. ಆಮೇಲೆ ಯೇಸುವನ್ನ ಬಿಡದ ಸೈತಾನನು ನಮ್ಮನ್ನು ಕೂಡ ಬಿಡೋದಿಲ್ಲ. യേശുവിനെ വെറുതെ വിടാത്ത പിശാച് നമ്മളെ അങ്ങനെ ചുമ്മാ വിടാ. ಅನೇಕ ಊಟದ ವಿಷಯಗಳಾಗಿ ನಮ್ಮ ಮಧ್ಯದಲ್ಲಿ ಆಮೇಲೆ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾನೆ. ಅನೇಕ ಫುಡ್ಡಿನ ವಿಷಯಗಳಾಗತ್ತೆ, ಅನೇಕ ವಿಷಯಗಳು ಕೊಂಡು ಆಮೇಲೆ ಮನೆಯಲ್ಲಿ ಆಹಾರ ಕುರಿತಾಗ್ಲಿ ಇಲ್ಲ ಯಾವ್ದು ವಸ್ತುಗಳ ಕುರಿತಾಗ್ಲಿ ಅದರ ಒಂದು ವಿಚಾರಗಳನ್ನ ನಮ್ಮ ಮುಂದೆ ತೆಗೆದುಕೊಂಡು ಬಂದಿರ್ತಾನೆ. വീട്ടിന്റെ വിഷയങ്ങളാകട്ടെ, അങ്ങനെ കുറെ വിഷയങ്ങൾ കൊണ്ടുവരും. ಹೆಂಗಾದ್ರೂ ಮಾಡಿ ಅವನ ವಿಚಾರಕ್ಕೆ ನೀನು ಒಳಗಾಗಬೇಕು. എങ്ങനെയും ആ പിശാചിന്റെ കെണിയിൽ വീഴണമെന്നാണ് പിശാച്. 2ನೇ ಶೋಧನೆ ಏನ್ ಹೇಳಿ? രണ്ടാമത്തെ ശോധന എന്താണ്? ಅವನ್ನ ಶಿಖರದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೀಳು ಅಂತ ಹೇಳಿದ. അപ്പം ഇങ്ങനെ ದೇವಾಲಯത്തിന്റെ മണ്ടയിൽ കൊണ്ടുപോയിട്ട് മേളിൽ നിന്ന് വീഴണമെന്ന് പറഞ്ഞു. ಆಮೇಲೆ ಸೈತಾನನು ನಮಗೆ ಮಾಡುವ ಶೋಧನೆಗಳು ಇವಾಗಿದ್ದಾವೆ. പിശാച് ശോധനകൾ ഇങ്ങനെയാണ്. ಆಮೇಲೆ ಯೇಸು ಕ್ರಿಸ್ತನು ಏನ್ ಹೇಳೋದು ಹೇಳಿ? യേശു എന്താ പറഞ്ഞേ? ಆಮೇಲೆ ಮೊದಲನೇದಾಗಿ ಹೇಳಿದ್ರು, ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರೋ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕುತ್ತಾನೆ. ആദ്യം യേശു പറഞ്ഞു ഈ അപ്പം കൊണ്ട് മാത്രമല്ല പക്ഷെ ദൈവവചനത്താൽ ജീവിക്കും. ದೇವರ ಮಕ್ಕಳ ಉಪವಾಸ ಇರೋದು ನಮ್ಗೆ ಒಳ್ಳೆಯದೇ. നമ്മൾ ഉപവാസം ഇരിക്കും നല്ലത്. ಯಾಕಂದ್ರೆ ದೇವರಿಂದ ಬರುವ ಮಾತುಗಳಿಂದ ನಾವು ಬಲ ಹೊಂದುವಂತರಾಗಿರಬೇಕು. ദൈവത്തിൽ വരുന്ന വാക്കിനാൽ നമ്മൾ ബലപ്പെടണം. ಅದರಲ್ಲಿ ನಾವು ನೆಲೆ ಊರುವವರಾಗಿರಬೇಕು. അതിൽ നമ്മൾ ബലപ്പെടണം. ನೀನು ಒಂದ್ ದಿವಸ ಉಪವಾಸ ಇದ್ರು ನಿನ್ಗೇನು ಆಗೋದಿಲ್ಲ. ഒരു ദിവസം ഉപവാസം ആയാലും ഒന്നും പറ്റത്തില്ല. ನಾನು 15 ದಿವಸ ಊಟ ಇಲ್ಲದೆ ನಾನಿದ್ದೆ. ഞാൻ 15 ദിവസം ഫുഡ് ഇല്ലാതെ 3 ದಿವಸ ನೀರು ಕುಡಿಯದೇ ಇದ್ದೆ. ഞാൻ വെള്ളം കുടിക്കാതിരുന്നു. ಆದ್ರೆ ನನಗೆ ಅವತ್ತು ಸಿಕ್ಕಿದೇನಂದ್ರೆ ಆ ದೇವರ ಬಲವಾಗಿದೆ. ദൈവത്തിന്റെ ബലം എനിക്ക് കിട്ടുവാൻ ಆಮೇಲೆ ನಾವು ದೇವರ ಬಲವನ್ನು ಹೊಂದಿಕೊಳ್ಳಬೇಕು. ദൈവത്തിന്റെ ബലം ದೇವರ ಬಾಯಿಂದ ಬರುವ ಆ ಮಾತಿನಿಂದ ಅವನು ಬದುಕುತ್ತಾನೆ. ദൈവത്തിന്റെ വചനത്തിൽ നിന്ന് വാക്ക്. ಮೋಶೆಯು 40 ದಿವಸ ಉಪವಾಸ ಇದ್ದ. മോശെ 40 ദിവസം ಬರೇ ಊಟ ತಿಂದಿದ್ ಮಾತ್ರವಲ್ಲ, ಅವನು ನೀರು ಕೂಡ ಕೊಡುದಿಲ್ಲ. ഫുഡും വെള്ളം കുടിക്കാതെ ഇരുന്നു. ಆಮೇಲೆ ಅಷ್ಟು ದಿವಸ ಅವನು ಬದುಕಿದ್ದನಲ್ಲವ. അത്രയും ദിവസം മോശയ്ക്ക് ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಆ ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನು ಬದುಕುದಿಲ್ಲ, ದೇವರ ಬಾಯಿಂದ ಬರುವ ಮಾತಿನಿಂದ ಅವನು ಬದುಕುತ್ತಾನೆ. നോക്കുവാണെങ്കിൽ അപ്പം കൊണ്ട് മാത്രമല്ല
ദൈവത്തിന്റെ വായിൽ നിന്ന് വരുന്ന വചനത്താൽ ജീവിക്കാം. ಎರಡನೇ ಶೋಧನೆಗೆ ಯೇಸು ಕ್ರಿಸ್ತನು ಕೊಟ್ಟ ಉತ್ತರವೇನು ಹೇಳಿ? രണ്ടാമത്തെ പരീക്ഷയ്ക്ക് യേശു കൊടുത്ത ഉത്തരം എന്താണ്? ಆಮೇಲೆ ದೇವರಾದ ಕರ್ತನನ್ನ ಪರೀಕ್ಷಿಸಬಾರದು. ദൈവത്തെ പരീക്ഷിക്കില്ലെന്ന് പറഞ്ഞു. ಓ ದೇವರ ಮಕ್ಕಳೇ, ನಮ್ಮನ್ನ ಸೈತಾನನು ಅನೇಕ ಬಾರಿ ಈ ರೀತಿಯಾದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತಾನೆ. ಅನೇಕ ಪ್ರಶ್ನೆ ವಿಶ್ವಾಸಿಗಳ ಅನೇಕ ಕ್ವೆಶ್ಚನ್ಸ್ ಇങ്ങനെ ಪ್ರಶ್ನೆಗಳು. ದೇವರು ನಿನಗೆ ಸಹಾಯ ಮಾಡ್ತಾ ಇದ್ದಾರಲ್ಲ, ನಿನ್ನ ಬಿಲ್ಡಿಂಗ್ ಇಂದ ಬೀಳು. ದೇವರು ನಿನ್ನ ಸಹಾಯಕ್ಕಿಲ್ಲ, ನೀ ವೀಣನ್ನು ನೋಡು. ಆಮೇಲೆ ದೇವರು ನನಗೆ ಸಹಾಯ ಇದ್ದಾರೆ, ನಾನು ಎಷ್ಟು ಸ್ಪೀಡ್ ಆಗಿ ಬೇಕಾದ್ರೂ ಹೋಗ್ತೀನಿ. ದೈವ ಎನ್ನ ಕೂಡ ಎത്ര ಸ್ಪೀಡ್ വേണേലും ഞാൻ ഓടിക്കും. ಆಮೇಲೆ ದೇವರು ನನ್ನ ಜೊತೆಲಿ ಇದ್ದಾನೆ, ನನಗೆ ಇಷ್ಟ ಬಂದಂಗೆ ಜೀವಿಸ್ತೀನಿ. ದೈವ ಎನ್ನ ಕೂಡ ഞാൻ എങ്ങനെ വേണേലും ജീവിക്കും. ಆಮೇಲೆ ನಾವು ಹಾಗೇನೆ, ಆದ್ರೆ ನಮ್ಮ ದೇವರಿಗೆ ಪರೀಕ್ಷಿಸುವ ಕಾರ್ಯವನ್ನ ಯಾವುದು ಕೂಡ ನಾವು ಮಾಡಬಾರದು. ದೈವത്തെ പരീക്ഷിക്കുന്ന ഒരു അവസ്ഥയാണ്. ಸೈತಾನನು ಬಂದು ಕಿವಿಲೂತಾನೆ, ದೇವರನ್ನ ಪರೀಕ್ಷೆ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡು. ദൈവത്തെ പരീക്ഷിക്കാൻ നീ എന്ത് വേണം ചെയ്യാം. ಆದ್ರೆ ದೇವರನ್ನ ಪರೀಕ್ಷೆ ಮಾಡಬಾರದು ಅಂತ ಯೇಸು ಕ್ರಿಸ್ತನು ಹೇಳಿದರು. യേശു പറഞ്ഞു യഹോവയെ പരീക്ഷിക്കരുത് ദൈവം. ಆಮೇಲೆ ಮೂರನೇ ಶೋಧನೆ ಏನ್ ಹೇಳಿ? മൂന്നാമത്തെ ശോധന എന്താണ്? ಅವನು ಒಂದು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಎಲ್ಲ ರಾಜ್ಯಗಳನ್ನು ಅವನಿಗೆ ತೋರಿಸಿದ. ഒരു മലയുടെ മേൽ കൊണ്ടുപോയി രാജ്യം ഈ ലോകം മൊത്തം കാണിച്ചു. ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ഇതെല്ലാം എന്റേതാണ്, ಅದನ್ನ ನಿನಗೆ ಕೊಡ್ತೀನಿ. അതെല്ലാം നിനക്ക് തരാം. ಅವನು ಹೇಳಿಲ್ಲ ಸೈತಾನನು ನಂದು ಅಂತ ಅವನು ಹೇಳಿಲ್ಲ. എന്റേതെന്ന് പറഞ്ഞില്ല, ನನಗೆ ಕೊಡಲ್ಪಟ್ಟಿದೆ. എനിക്ക് തന്നിട്ടുണ്ടെന്നാണ് പറഞ്ഞത്. ಕೊಡಲ್ಪಟ್ಟಿದೆ ಅಂತಂದ್ರೆ ಏನಾದ್ರ ಅರ್ಥ? അതിന്റെ അർത്ഥം എന്താണ്? ಕಿತ್ಕೊಂಡಿದ್ದಾನೆ ಅಂತ ಅರ್ಥ. എവിടുന്ന് എടുത്തതാണ്? ಆದಾಮನಿಗೆ ದೇವರು ಕೊಟ್ಟದ್ದು ಅವನು ಕಿತ್ಕೊಂಡಿದ್ದಾನೆ. ആദാമിന് ദൈവം കൊടുത്തത്. ದೇವರು ಅವನಿಗೆ ಯಾವುದು ಆಶೀರ್ವಾದಗಳು ಕೊಟ್ಟಿಲ್ಲ. പിശാചിന് വേണ്ടിയിട്ട് അത് കൊടുത്തില്ല. ನನಗೆ ಕೊಡಲ್ಪಟ್ಟಿದೆ, ಅದನ್ನ ನಿನಗೆ ಕೊಡ್ತೀನಿ. അതെനിക്ക് കിട്ടിയതാണ്, ഞാൻ നിനക്ക് തരാം. ಅದಕ್ಕೆ ಯೇಸು ಕ್ರಿಸ್ತನು ಕೊಟ್ಟ ಉತ್ತರ. യേശു പറഞ്ഞ ഉത്തരം ದೇವರಾದ ಕರ್ತನಿಗೆ ಮಾತ್ರವೇ ಅಡ್ಡ ಬೀಳಬೇಕು. ദൈവത്തെ മാത്രം നമസ്കരിക്കുക. ದೇವರ ಮಕ್ಕಳೇ, ನಮಗೆ ಎಷ್ಟೇ ಕಷ್ಟ ಬಂದ್ರು ಆಮೇಲೆ ಸೈತಾನನ ಮಾತುಗಳು ನಾವು ಕೇಳಬಾರದು. നമുക്ക് എത്ര കഷ്ടം വന്നാലും നമുക്ക് പിശാചിന്റെ വാക്ക് നമ്മൾ ಆಮೇಲೆ ಕೆಲವೊಬ್ಬರ ನೋಡಿದ್ದೇವೆ, ಆಮೇಲೆ ನಮ್ಗೆ ಒಂದು ಒಳ್ಳೆ ದುಡ್ಡು ಸಿಕ್ಕಿದ್ರೆ ಅವತ್ತು ಸಭೆಗೆ ರಜಾ ಆಗ್ತಾರೆ. ചിലര് ഇങ്ങനെ നല്ല പൈസ എല്ലാം ഓക്കെ ആണെങ്കിൽ സഭയിൽ വരത്തില്ല. ಇವತ್ತು ನನ್ಗೆ ಎಲ್ಲೋ ಒಂದು ಒಳ್ಳೇದು ಸಿಕ್ಕಿದ್ರೆ ಇವತ್ತು ನಾನು ಸಭೆಗೆ ಹೋಗಲ್ಲ, ನನ್ನ ದೇವರು ಬೇಡ. എനിക്ക് എല്ലാ കാര്യങ്ങളും നന്നായിട്ട് പോകുന്നെനിക്ക് ಸೈತಾನ್ ಹೇಳ್ತಾನೆ, ನಿನಗೆ ಆಸ್ತಿ ಕೊಡ್ತೇನೆ, പിശാച് പറയാ നിനക്ക് പൈസ ನಿನಗೆ ಅಂತಸ್ತು ಕೊಡ್ತೇನೆ, ನೀನು ನನಗೆ ಅಡ್ಡ ಬಿದ್ದರೆ ಸಾಕು. നീ എന്നെ നമസ്കരിച്ചാൽ ದೇವರ ಮಕ್ಕಳೇ, ನಮಗೆ ಎಷ್ಟೇ ಆಸ್ತಿ ಆಗಿರಲಿ, ಎಷ್ಟೇ ಅಂತಸ್ತಾಗಿರಲಿ, ಎಷ್ಟೇ ಆಫರ್ಗಳಾಗಿರಲಿ, ದೇವರಿಂದ ದೂರ ಮಾಡುವುದು ನಮಗೆ ಯಾವುದು ಬೇಡ. ದೇವರಿಂದ ನಮ್ಮನ್ನು ದೂರಪಡಿಸುವ ಯಾವ ವಸ್ತುಗಳು ನಮಗೆ ಬೇಡ. ಆಮೇಲೆ ಸೈತಾನನಿಗೆ ಹೇಳಿ, ನನ್ನ ದೇವರೇ ನನಗೆಲ್ಲವನ್ನು ಕೊಡುತ್ತಾನೆ. ಆಮೇಲೆ ಸೈತಾನ್ ನಮಗೆ ಅನೇಕ ಆಫರ್ಗಳನ್ನು ಕೊಡ್ತಾನೆ. ಆಫರ್ಗಳಿಂದ ಹೋಗದೆ ದೇವರ ಹಿಂದೆ ಹೋಗೋಣ. ಸೈತಾನ್ ಹೇಳಿದನು, ನನಗೆ ಅಡ್ಡ ಬೀಳಬೇಕು. ದೇವರಿಗೆ ಯೇಸು ಕ್ರಿಸ್ತನು ಹೇಳಿದನು, ದೇವರಿಗೆ ಅಡ್ಡ ಬೀಳಬೇಕು. ಸೈತಾನ್ ಮಾತು ಕೇಳಿದ್ರೆ ಎಲ್ಲಾನು ಕೊಡ್ತಾನೆ. ಅದಕ್ಕೆ ಅವನ ಮಾತು ಕೇಳಬೇಕೆಂಬುದಾಗಿ ಅವನ ಮಾತವನ್ನು ನಾವು ಕೇಳಬೇಕು. ಆದ್ರೆ ಯೇಸು ಈ 3 ಶೋಧನೆಗಳನ್ನ ಜಯಿಸಿದನು. ಜಯಿಸಿದ ನಂತರವಾಗಿ ಅದು 3ನೇ ವಾಕ್ಯ ಓದಿ. അങ്ങനെ പിശാച് സകല പരീക്ഷയും തികച്ച ശേഷം കുറെ കാലത്തേക്ക് അവനെ വിട്ടുമാറി. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಅಲ್ಲಿ ಏನ್ ಬರೆದಲ್ಪಟ್ಟಿದೆ? ಶೋಧನೆಗಳನ್ನು ಯೇಸು ಕ್ರಿಸ್ತನು ಜಯಿಸಿದನು. ಸೈತಾನನು ಬಿಟ್ಟು ಹೋದನು. ಎಷ್ಟು ದಿನ? ಸ್ವಲ್ಪ ಕಾಲ ಬಿಟ್ಟು ಹೋದನು. ಸ್ವಲ್ಪ ಕಾಲ ಬಿಟ್ಟು ಹೋದನಂದ್ರೆ ಅದ ಅರ್ಥ ಏನ್ ಹೇಳಿ? ಪಿನ್ನೆ ಮತ್ತೆ ಅವನು ಬರ್ತಾನೆ. ಏನಕ್ಕೆ ಹೇಳಿ? ಹೆಂಗಾದ್ರೂ ಮಾಡಿ ನಿನ್ನ ಬೀಳಿಸ್ಬೇಕು. ಅವನು ಹೆಂಗಾದ್ರೂ ಮಾಡಿ ನಿನ್ನ ಅವನು ಹೆಂಗಾದ್ರೂ ಮಾಡಿ ನಿನ್ನ ನಾಶ ಮಾಡಬೇಕು. ಆ 1 ತಿಂಗಳು ನಿನ್ನವರೆಗೂ ನೋಡ್ತಾನೆ. ಆ ಒಂದು ವಾಕ್ಯ, ಒಂದು ವಾರವರೆಗೂ ನೀನೊಂದು ಪರಿಶುದ್ಧವಾಗಿದ್ಯಾ, ಪರಿಶುದ್ಧಾತ್ಮದಲ್ಲಿ ತುಂಬಿದ್ಯಾ, ಅದುವರೆಗೂ ನೀನ್ ಏನನ್ನು ಮಾಡೋದಿಲ್ಲ. ಆಮೇಲೆ ನಾವು ಈಗೇನೆ ಮತ್ತಾಯನ ಸುವಾರ್ತೆಯಲ್ಲಿ ನೋಡುತ್ತೇವೆ, ಹೋದವನು ಮತ್ತೆ ಬರುತ್ತಾನೆ ಎಂಬುದಾಗಿ. ಒಂದು ವಾರ ಆದ್ಮೇಲೆ ತಿರ್ಗಾ ಬರ್ತಾನೆ. ಸರಿ, 1 ತಿಂಗಳೆಲ್ಲ ಪರಿಶುದ್ಧವಾಗಿ ಜೀವಿಸವನೇ, 1 ತಿಂಗಳು ಆದ ಮೇಲೆ ನೋಡೋಣ ಎಂಬುದಾಗಿ ಅನ್ಕೋತಾನೆ. 1 ವರ್ಷ ಆದ್ಮೇಲೆ ಸರಿ ಬರ್ತೀನಿ ಎಂಬುದಾಗಿ ನೆನೆಸ್ತಾನೆ. ಹೆಂಗಾದ್ರೂ ಮಾಡಿ ನಿನ್ನನ್ನು ಬೀಳಿಸೋದೇ ಅವನ ಗುರಿಯಾಗಿರುತ್ತದೆ. ನಿನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡೋದೇ ಅವನ ಗುರಿಯಾಗಿರುತ್ತೆ. ಆಮೇಲೆ ನಿನ್ನನ್ನು ಹೆಂಗಾದ್ರೂ ಮಾಡಿ ಪಾಪದಲ್ಲಿ ಬೀಳಿಸೋದು ಅವನ ಗುರಿಯಾಗಿರುತ್ತೆ. ಆಮೇಲೆ ನಿನ್ನನ್ನು ನಾಶ ಮಾಡೋದೇ ಅವನ ಗುರಿಯಾಗಿರುತ್ತೆ. ಆದ್ರೆ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನು ಆ ಶೋಧನೆಯನ್ನ ಜಯಿಸಿದನು. ಆವಾಗ ಅವನನ್ನು ಬಿಟ್ಟು ಹೋದನು.
ದೇವರ ಮಕ್ಕಳೇ, ನಾವು ಯಾವಾಗ ಆತನ ಶೋಧನೆಗೆ ಒಳಗಾಗುವುದಿಲ್ವೋ, ಸೈತಾನ ವಿಚಾರಗಳಿಗೆ ಒಳಗಾಗುವುದಿಲ್ಲೋ, ಅವನು ನಮ್ಮನ್ನ ಬಿಟ್ಟು ಹೋಗುವಂತನಾಗಿದ್ದಾನೆ. ಆಮೇಲೆ ಸೈತಾನನ್ನು ಬಿಟ್ಟು ಹೋದ್ಮೇಲೆ ಇನ್ಯಾರು ಬರ್ತಾರೆ ಹೇಳಿ? ಆಮೇಲೆ ಸೈತಾನನ್ನು ಬಿಟ್ಟು ಹೋದ್ಮೇಲೆ ಆ ಪ್ಲೇಸ್ ಗಳೆಲ್ಲ ಖಾಲಿಯಾಗಿರುತ್ತೆ. ಆಮೇಲೆ ಖಾಲಿ ಆದ್ಮೇಲೆ ನಾವೇನ್ ಮಾಡ್ಬೇಕು ಹೇಳಿ? ಅವ್ರ ಪ್ರೇಸಿ ಸಿಸ್ಟರ್ ಗ್ಲಾಸ್ ಇಟ್ಕೊಂಡಿದ್ದಾರೆ, ಅದ್ರೊಳಗೆ ನೀರ್ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ಅದ್ರೊಳಗೆ ಏನಾದ್ರೂ ತುಂಬಿಸ್ಬೇಕು. ಖಾಲಿ ಆಗಿ ಬಿಟ್ರೆ ಮತ್ತೆ ಏನಾದ್ರೂ ಅದ್ರೊಳಗೆ ತುಂಬಿಡುತ್ತೆ. ನಾವೇನ್ ತುಂಬಬೇಕು ಹೇಳಿ? ಪರಿಶುದ್ಧಾತ್ಮನ ತುಂಬಬೇಕು. ಪರಿಶುದ್ಧಾತ್ಮನೊಳಗೆ ತುಂಬಿರುವಾಗ, ಆ ಲೋಟದಲ್ಲಿ ಪರಿಶುದ್ಧಾತ್ಮನ ತುಂಬಿರುವಾಗ ಅದರ ಒಳಗಡೆ ಬೇರೆ ಏನು ಉಯ್ಯೋದಕ್ಕಾಗೋದಿಲ್ಲ. ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಇರೋದಾದರೆ ಎಷ್ಟು ಜನಕ್ಕೆ ಅರ್ಥವಾಗ್ತಿದೆಯೋ ಗೊತ್ತಿಲ್ಲ. ಆಮೇಲೆ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇರುವುದಾದರೆ ಆಮೇಲೆ ಸೈತಾನನು ನಿನ್ನನ್ನು ಬಿಟ್ಟು ಹೋಗುವಂತನಾಗಿದ್ದಾನೆ. ನೀನಾವೆಲ್ಲ ಪಾಪಗಳನ್ನ ಜಯಿಸುವುದಕ್ಕೆ ಅಧಿಕಾರ ಉಳ್ಳವನಾಗಿದ್ದೀಯಾ? ಯಾರ್ಯಾರು ನಂಬುವರಾಗಿದ್ದಾರೋ ಒಂದು ಗಟ್ಟಿಯಾಗಿ ಆಮೇಲೆ ಎಂಬುದಾಗಿ ಹೇಳೋಣ. ಆಮೇಲೆ ನಾನು ಅವಾಗ ಹೇಳಿದೆ ಒಂದು ಸಭೆಗೆ ಹೋಗಿದ್ದೆ ಎಂಬುದಾಗಿ. ಆಮೇಲೆ ಅದು ಬೆಂದೆಕೋಸ್ ಅಲ್ಲದ ನೀರು ಕುಡಿ. ಆಮೇಲೆ ಯಾಕಂದ್ರೆ ಗ್ಯಾಪ್ ಕೊಡೋದಿಲ್ಲ. ಆಮೇಲೆ ಪರಿಶುದ್ಧಾತ್ಮ ಅಂದ್ರೆ ಒಂದು ಬೆಂದೆಕೋಸ್ ಅಲ್ಲದ ಸಭೆ ಆಗಿತ್ತು. ಆಮೇಲೆ ನಾನು ಅವ್ರ ಆರಾಧನೆ ಮಾಡುವಾಗೆಲ್ಲ ನನಗೆ ಗೊತ್ತಾಯ್ತು ಅವ್ರ ಬೆಂದೆಕೋಸ್ ಸಭೆ ಅಲ್ಲ. ಅವರು ನನ್ನನ್ನು ಸ್ಪೀಚ್ ಮಾಡೋದಕ್ಕೆ ಕರೆದಿದ್ರು. ಎಲ್ಲ ಮುಗಿಸಿ ನನಗೆ ಸ್ಪೀಚ್ ಮಾಡೋದಕ್ಕೆ. ಆಮೇಲೆ ಪ್ರಸಂಗ ಮಾಡಿದ ನಂತರವಾಗಿ ಎಷ್ಟು ಪ್ರಸಂಗ ಮಾಡಿದ್ರು ಅವ್ರಿಗೊಂದು ಅಭಿಷೇಕದ ಕುರಿತಾಗಿ ಹೇಳೋದಕ್ಕೆ ತುಂಬಾ ಸ್ವೀಕಾರ ಮಾಡೋದು ತುಂಬಾ ಕಷ್ಟವಾಗಿತ್ತು. ನಾನು ಹಂಗೆ ಸ್ತೋತ್ರ ಮಾಡ್ಕೊಂಡು ಹೆಂಗಾದ್ರೂ ಮಾಡಿ ಅವ್ರು ಏನಾದ್ರು ಅನ್ಕೊಳ್ಳಿ, ಪರಿಶುದ್ಧಾತ್ಮನ ಒಂದು ಅಭಿಷೇಕ ಅವರು ಹೊಂದ್ಕೊಬೇಕೆಂಬುದಾಗಿ ನಾನು ಆ ಪ್ರಯಾಸ ಪಡುತ್ತಾ ಮೆಸೇಜ್ ಎಲ್ಲ ಮುಗೀತು, ಆದ್ರೂ ಕೂಡ ಪರಿಶುದ್ಧಾತ್ಮನ ಅವರು ಹೊಂದ್ಕೊಳ್ಳಿ. ಸರಿ, ಒಂದು ಹಾಡಾಡೋಣ ಎಂಬುದಾಗಿ ನೆನೆಸ್ಬೇಕು. ಕೊನೆಯದಾಗಿ ಒಂದು ಹಾಡಾಡುವಾಗ ಪ್ರಾರ್ಥನೆ ಮಾಡಿದೆ. ಪರಿಶುದ್ಧಾತ್ಮನ ಶಕ್ತಿಯಲ್ಲಿ ಆಮೇಲೆ ಇಬ್ರು ಅಭಿಷೇಕ ಹೊಂದ್ಕೊಂಡು ಅನ್ಯ ಭಾಷೆ ಬಗ್ಗೆ ಮಾತಾಡಿಲ್ಲ. ಅನ್ಯ ಭಾಷೆ ಬಗ್ಗೆ ಅವರು ಮಾತಾಡೋದೊಂದು ಸಭೆಯಲ್ಲಿ ಇಬ್ರು ಅಭಿಷೇಕ ಹೊಂದ್ಕೊಂಡು ಅದರಲ್ಲಿ ಒಬ್ಬರು ಅನ್ಯ ಭಾಷೆಯನ್ನ ಮಾತಾಡೋದು. ಆಮೇಲೆ ಅದು ಯಾವ ರೀತಿಯಾಗಿ ಆಯ್ತು ಹೇಳಿ? ಅವರು ನಂಬಿಕೆಯಿಂದ, ದೇವರ ಮಕ್ಕಳೇ, ಆಮೇಲೆ ನಂಬದವರಿಗೆ ಅಭಿಷೇಕ ಇಲ್ಲ, ನಂಬದವರಿಗೆ ಆಮೇಲೆ ಅನ್ಯ ಭಾಷೆ ಇಲ್ಲ, ನಂಬುವವರಿಗೆ ಅಭಿಷೇಕವಾಗಿದೆ. ಆಮೇಲೆ ಅವರಲ್ಲಿ ನಂಬಿಕೆ ಇದೆಯೋ ಇಲ್ಲೋ ನನಗ್ ಗೊತ್ತಿಲ್ಲ. ಇಲ್ಲಿ ಅನೇಕರ ನಂಬಿಕೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ದೇವರಿಗೆ ಗೊತ್ತಿರುವಂತದ್ದಾಗಿದೆ. ಆಮೇಲೆ ದೇವರು ನಿನ್ನ ಡ್ರೆಸ್ ಅನ್ನ ನೋಡಿ ಆತನನ್ನು ಬರೋದಿಲ್ಲ, ನಿನ್ನ ಸೌಂದರ್ಯವನ್ನು ನೋಡಿ ಬರೋದಿಲ್ಲ. ನೀನೊಂದು ಒಳ್ಳೆ ಸ್ತೋತ್ರ ಹೇಳ್ತಾ ಇದೀಯ ಅನ್ಕೊಳ್ಳಿ, ನಾವು ಒಳ್ಳೆ ಸ್ತೋತ್ರ ಇದ್ದಾನೆ ಎಂಬುದಾಗಿ ನಾನು ಅನ್ಕೊಂತೇನೆ. ನನ್ನ ಇಟ್ಟಿ ಸ್ತೋತ್ರ ಪರಿನಿಲ್ಲೋ ಪರುವೋ ಆಮೇಲೆ ಅದು ದೈವತ್ತಿಂದ ಯಾರೇನುಂಟು ಅದು ದೇವರಿಗೆ ಗೊತ್ತಿದೆ. ನಿನ್ನ ಒಳಗಡೆ ಇರುವ ನಂಬಿಕೆಯು ದೇವರಿಗೆ ಗೊತ್ತಿದೆ. ಪರಲೋಕದಿಂದ ದೇವರು ನಿನ್ನ ಸ್ತೋತ್ರವನ್ನು ನೋಡುತ್ತಾರೆ. ಇಲ್ಲಿ ಎಷ್ಟು ಜನ ಆ ರೀತಿಯಾದ ಸ್ತೋತ್ರ ಹೇಳುತ್ತಿದ್ದೀರಾ ಗೊತ್ತಿಲ್ಲ. ಆ ರೀತಿಯಾದ ನಂಬಿಕೆ ಯಾರಿಗಿದೆಯೋ ಗೊತ್ತಿಲ್ಲ. ಆಮೇಲೆ ಅವರನ್ನ ಪರಲೋಕವು ನೋಡುತ್ತಾ ಇದೆ. ಆಮೇಲೆ ನಂಬಿಕೆ ಉಳ್ಳವರು ಒಂದು ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ನಂಬಿಕೆ ಉಳ್ಳವರು ಒಂದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋಣ. ನಂಬಿಕೆ ಇರುವವರನ್ನ ದೇವರು ನೋಡುವಂತನಾಗಿದ್ದಾನೆ. ಆಮೇಲೆ ನಂಬಿಕೆ ಉಳ್ಳವರ ಮೇಲೆ ಪರಿಶುದ್ಧಾತ್ಮನ ಶಕ್ತಿಯು ಇಳಿದು ಬರುವಂತದಾಗಿದೆ. ಅವರು ಅನ್ಯ ಭಾಷೆಗಳಲ್ಲಿ ಮಾತಾಡುತ್ತಾರೆ, ಅವರು ದೇವರ ಫಲವನ್ನು ಹೊಂದುತ್ತಾರೆ. ಆಮೇಲೆ ಯೇಸು ಕ್ರಿಸ್ತನು ಒಂದು 3.5 ವರ್ಷ ಸೇವೆಗಳನ್ನ ಮಾಡಿದರು. ಆಮೇಲೆ ಚೆನ್ನಾಗಿ ವಾಕ್ಯಗಳನ್ನ ಹೇಳಿಕೊಟ್ಟರು,
ಒಳ್ಳೆ ರೀತಿಯಾಗಿ ಪ್ರಾಕ್ಟೀಸ್ ಗಳನ್ನ ಮಾಡಿದರು. ಕಣ್ಣು ಮುಂದೆ ಎಲ್ಲ ವಿಚಾರಗಳನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ತೋರಿಸಿಕೊಟ್ಟರು. ಅದಾದ ಮೇಲೆ ಎಲ್ಲ ವಿಚಾರ ತಿಳಿಸಿಕೊಟ್ಟ ಮೇಲೆ ಯೇಸು ಕ್ರಿಸ್ತನು ಈ ಭೂಮಿಯನ್ನ ಬಿಟ್ಟು ಹೋದರು. ಅವರು ಸತ್ತು ಹೋದ ಮೇಲೆ ಏನ್ ಮಾಡಿದ್ರೆ ಬಲೆಗಳನ್ನ ಹಿಡ್ಕೊಂಡು ಮತ್ತೆ ಅವರು ಮೀನ್ ಹಿಡಿಯಕ್ ಹೋದ್ರು. ಅದಾದ ಮೇಲೆ ಯೇಸು ಕ್ರಿಸ್ತನು 3ನೇ ದಿನ ಎದ್ದು ಬಂದರು. ಎದ್ದು ಬಂದು ಅವರಿಗೆ ಒಂದು ಮಾತನ್ನ ಹೇಳಿದರು. ನೀವು ಹೀಗೇನೆ ಕಾಯಿರಿ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವುದು. ಶಿಷ್ಯರು ಹೀಗೆ ಕೇಳಿದರು, ದೇವ್ರು ಯಾಕೆ ನಮ್ಮನ್ನ ಹೀಗೆ ಬಿಟ್ಟು ಹೋಗಿದೆ, ನಾವ್ ಏನ್ ಮಾಡ್ಬೇಕು, ನೀನ್ ಇಲ್ಲ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ರು. ಅದಕ್ಕೆಲ್ಲ ಆನ್ಸರ್ ಮಾಡದೆ ಯೇಸು ಕ್ರಿಸ್ತನು ಹೀಗೆ ಹೇಳಿದರು. ಅಪೊಸ್ತಲ ಕೃತ್ಯಗಳು 1:8 ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವುದು, ನೀವು ಬಲವನ್ನ ಹೊಂದಿ. ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆವರೆಗೂ ನೀವು ಸಾಕ್ಷಿಗಳಾಗಿರುತ್ತೀರಿ. ಆಮೇಲೆ ಈ ಮಾತನ್ನ ಶಿಷ್ಯರು ಕೇಳಿಸಿಕೊಂಡರು. ಹೋಗಿ ಆ ಮಾಡಿ ಮೇಲೆ ಕಾಯುತ್ತಾ ಇದ್ದರು. ಆಮೇಲೆ ಕಾಯ್ದು ಪರಿಶುದ್ಧಾತ್ಮನಿಗೋಸ್ಕರ ಕಾಯುತ್ತಾ ಪ್ರಾರ್ಥನೆ ಪರಿಶುದ್ಧಾತ್ಮನ ಅವರೊಳಗೆ ಬಂದರು. ಯಾವಾಗ ಒಳಗಡೆ ಪರಿಶುದ್ಧಾತ್ಮನ ಬಂದರು ಅವರ ಒಳಗಡೆ ಒಂದು ವ್ಯತ್ಯಾಸ ಉಂಟಾಯಿತು. ಅವರಲ್ಲಿ ಅವಾಗ ಒಂದು ಬದಲಾವಣೆ ಉಂಟಾಯಿತು. ಇವಾಗ ಮೀನ್ ಹಿಡ್ಕೊಂಡು ಅವರು ಹೋಗ್ತಾ ಇಲ್ಲ, ಬಲೆಗಳನ್ನು ಹಿಡ್ಕೊಂಡು ಹೋಗ್ತಾ ಇಲ್ಲ. ಯೇಸು ಕ್ರಿಸ್ತನ ಸೇವೆ ಅವರ ಒಳಗಡೆ ಬಂದಿತ್ತು. ಪರಿಶುದ್ಧಾತ್ಮನನ್ನ ತುಂಬಿದವನಾಗಿ ಅವರು ಪ್ರಸಂಗಿಸಿದರು. ಆ ಪ್ರಸಂಗದ ಮುಖಾಂತರ 3,000 ಜನಗಳು ರಕ್ಷಣೆ ಹೊಂದಿದರು. ಆಮೇಲೆ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಬರುವಾಗ ನೀವು ಬಲವನ್ನ ಹೊಂದಿ, ಆಮೇಲೆ ನೀವು ಬಲವುಳ್ಳವರಾಗಿ ಮಾರ್ಪಡುವಂತರಾಗಿದ್ದೀರಾ. ಪರಿಶುದ್ಧಾತ್ಮನು ನಿಮ್ಮಲ್ಲಿ ಬರುವಾಗ ನೀವು ಅನೇಕ ಸ್ಥಳಗಳಿಗೆ ಸಾಕ್ಷಿಗಳಾಗಿರುವಂತರಾಗಿದ್ದೀರಾ. ಅಲ್ಲಿ ವಾಕ್ಯವನ್ನ ನೋಡೋಣ. 14ನೇ വാക്യದಲ್ಲಿ യേശു ആത്മാവിന്റെ ശക്തിയോടെ ഗലീലയ്ക്ക് മടങ്ങി ചെന്നു. അവന്റെ ശ്രുതി ചുറ്റുമുള്ള നാട്ടിലൊക്കെയും പരന്നു. ತರುವಾಯ ಯೇಸು ಪರಿಶುದ್ಧಾತ್ಮನಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೊರಟನು. തിരിച്ച് ഗലീലയിലോട്ട് പോയി നടക്കാം. ಪರಿಶುದ್ಧಾತ್ಮನು ಒಬ್ಬನೊಳಗೆ ಬರುವಾಗ പരിശുദ്ധാത്മാവിൽ നിറയുമ്പോൾ ನೀವೆಲ್ಲರೂ ನನ್ನ ಜೊತೆಲಿದ್ದೀರಾ? ಆಮೇಲೆ ಪರಿಶುದ್ಧಾತ್ಮನು ಬರುವಾಗ ಅವನು ಸುಮ್ಮನೆ ಇರೋದಿಲ್ಲ. ಆ ವ್ಯಕ್ತಿ ಸುಮ್ಮನೆ ಇರಿಕುತ್ತಿಲ್ಲ. ಅವನು ಒಂದೇ ಸ್ಥಳದಲ್ಲೂ ಕೂಡ ಇರೋದಿಲ್ಲ. ಕರ್ನಾಟಕದಲ್ಲಿ ಅನೇಕ ಜನಗಳನ್ನು ನೋಡಿದ್ದೇನೆ. ಕರ್ನಾಟಕದಲ್ಲಿ ಅವರ ಮನೆಯನ್ನು ಕೂಡ ಅವರು ಜಾಸ್ತಿ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಅವ್ರ ನೆಂಟರ ಮನೆಗೆ ಹೋದ್ರು ಜಾಸ್ತಿ ದಿನ ಇರೋದಿಲ್ಲ, ಹಾಗೇನೆ ಬಂದ್ಬಿಡ್ತಾರೆ. ಆದ್ರೆ ಕೇರಳದಲ್ಲಿ ಕೆಲವೊಬ್ಬರನ್ನು ನೋಡಿದ್ದೇನೆ, ಅವರು ಮನೆಯಲ್ಲೇ ಇರೋದಿಲ್ಲ, ಅನೇಕ ಕಂಟ್ರಿಗಳಲ್ಲಿ ಇರುತ್ತಾರೆ. ಅದ್ರ ಅರ್ಥ ಏನು ಗೊತ್ತಾ? ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡನು. ಅವನು ಒಂದು ಸ್ಥಳದಲ್ಲಿ ಇರಲಿಲ್ಲ, ಗಲಿಲಾಯಕ್ಕೆ ಹೊರಟು ಹೋದನು. ಯೇಸು ಒಂದು ಸ್ಥಳದಲ್ಲಿ ಇರಲಿಲ್ಲ, ಅನೇಕ ಸ್ಥಳಗಳಲ್ಲಿ ಹೊರಟು ಹೋದನು. ಓ ದೇವರ ಮಕ್ಕಳೇ, ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಇರುವಾಗ, ಓ ಪ್ರೈಸ್ ಲಾರ್ಡ್, ನಿಮ್ಮನ್ನ ಒಂದೇ ಸ್ಥಳದಲ್ಲಿ ಇರೋದು ದೇವರು ಬಿಡೋದಿಲ್ಲ. ಅನೇಕ ಸ್ಥಳಗಳಲ್ಲಿ ದೇವರು ನಿಮ್ಮನ್ನ ಕಳಿಸಿಕೊಡುವಂತಾಗಿದ್ದಾನೆ. ಆಮೇಲೆ ನಿಮ್ಮನ್ನ ಅನೇಕ ದೇಶಗಳಿಗೆ ಕಳಿಸಿಕೊಡುತ್ತಾರೆ. ನೀವು ಇಲ್ಲ ಇರೋದಕ್ಕೆಲ್ಲ ದೇವರು ಇಷ್ಟಪಡೋದು ನಿಮ್ಮನ್ನ ಅನೇಕ ಸ್ಥಳಗಳಿಗೆ ಕಳಿಸಿಕೊಡುವುದಕ್ಕಾಗಿ. ಏನಕ್ಕೆ ಅನೇಕ ಸ್ಥಳಗಳಿಗೆ ಕಳಿಸಿಕೊಡೋದು? ಅಲ್ಲಿ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ, ಯೇಸುವಿನ ಸುವಾರ್ತೆಗಳನ್ನ ಸಾರುವುದಕ್ಕಾಗಿ, ಯೇಸುವನ್ನ ಮಹಿಮೆ ಪಡಿಸುವುದಕ್ಕಾಗಿ, ನಿನ್ನ ಮುಖಾಂತರವಾಗಿ ಅಲ್ಲಿ ಸೇವೆ ನಡೆಯುವುದಕ್ಕಾಗಿ. ಎಷ್ಟು ಜನಕ್ಕೆ ಅರ್ಥವಾಗುತ್ತಿದೆಯೋ ಅವರು ಗಟ್ಟಿಯಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಗಲಿಲಾಯಕ್ಕೆ ಹೊರಟು ಹೋದನು. ಆತನ ಸುದ್ದಿಯು ಸುತ್ತಲಲ್ಲಿರುವ
ಪ್ರಾಂತದಲ್ಲೆಲ್ಲ ಹಬ್ಬಿಕೊಂಡಿದೆ. യേശുവിനെ കുറിച്ച് ആ ചുറ്റുമിരിക്കുന്നവരത് ಪರಿಶುದ್ಧಾತ್ಮನು ನಿನ್ನನ್ನು ಅಲ್ಲಿಗೆ ಕಳಿಸಿಕೊಡುತ್ತಾನೆ. ಪರಿಶುದ್ಧಾತ್ಮ ನಿನ್ನ ಕಳಿಸಿಕೊಟ್ಟ ನಂತರವಾಗಿ ಯೇಸುವಿನ ಹೆಸರು ಊರಲ್ಲೆಲ್ಲ ಹಬ್ಬಿತು. ಪರಿಶುದ್ಧಾತ್ಮನು ನಿನ್ನಲ್ಲಿ ಬರುವಾಗ ಯು ಆರ್ ಫೇಮಸ್. ನೀನು ಫೇಮಸ್ ಆಗ್ತೀಯ. ನಿನ್ನ ವಿಚಾರವು ಅನೇಕರಿಗೆ ಗೊತ್ತಾಗುತ್ತೆ. ನಿನ್ನ ಕುರಿತಾಗಿ ಅನೇಕರು ಮಾತಾಡುತ್ತಾರೆ. ನಿನ್ನ ಹೆಸರು ಎಲ್ಲ ಕಡೆ ಕೇಳಿಸಲ್ಪಡುತ್ತದೆ. ಅದು ನಿನ್ನ ಟ್ಯಾಲೆಂಟ್ ಇಂದ ಅಲ್ಲ, ನಿನ್ನ ಫಲದಿಂದ ಅಲ್ಲ, ನಿನ್ನ ಜ್ಞಾನದಿಂದ ಅಲ್ಲ, ನಿನ್ನ ಶಕ್ತಿಯಿಂದ ಅಲ್ಲ, ನಿನಗಿರುವ ಹಣಕಾಸಿನಿಂದ ಅಲ್ಲ. ಅದು ಪರಿಶುದ್ಧಾತ್ಮನು ಕೊಟ್ಟಂತ ಒಂದು ವರವಾಗಿದೆ. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇರುವಾಗ ನಿನ್ನನ್ನ ಫೇಮಸ್ ಮಾಡುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಹೆಸರು ಪ್ರಾಂತದಲ್ಲೆಲ್ಲ ಹಬ್ಬಿಕೊಂಡಿತು. ದೇವರ ಮಕ್ಕಳೇ, ಪರಿಶುದ್ಧಾತ್ಮನು ನಮಗೆ ಅವಶ್ಯಕತೆ ಆಗಿದ್ದಾನೆ. ಆಮೇಲೆ ಪರಿಶುದ್ಧಾತ್ಮನು ಇಲ್ಲದೆ ಪರಿಣಾಮಕಾರಿಯಾದ ಕೆಲಸಗಳನ್ನ ಮಾಡಲು ಆಗೋದಿಲ್ಲ. ಪರಿಣಾಮಕಾರಿ ಅಂದ್ರೆ ಅದು ಒಂದು ಡೇಂಜರ್ಸ್ ಆಗಿರುವ ಅಲ್ಲ, ಅನೇಕ ವ್ಯಕ್ತಿಗಳಿಗೆ ನಿನ್ನ ಕುರಿತಾಗಿ ಗೊತ್ತಾಗುವಂತದ್ದಾಗಿದೆ. ಆಮೇಲೆ ಅನೇಕರು ಪ್ರಸಂಗಗಳನ್ನು ಮಾಡುತ್ತಾರೆ. ಆದ್ರೆ ಆ ಪ್ರಸಂಗವು ಅವರ ಒಳಗಡೆ ಕಾರ್ಯ ಮಾಡಬೇಕಾದ್ರೆ ಆಮೇಲೆ ಪರಿಶುದ್ಧಾತ್ಮನ ಶಕ್ತಿ ಇರಬೇಕು. ಆಮೇಲೆ ಪರಿಶುದ್ಧಾತ್ಮನಿಂದ ಕೂಡಿದವನಾಗಿ ಅವನು ಪ್ರಸಂಗ ಮಾಡೋದಾದ್ರೆ ಅವರ ಇರುವಂತ ಜೀವಿತಗಳಲ್ಲಿ ಆಮೇಲೆ ಒಂದು ಬದಲಾವಣೆಗಳು ಯೋವೇಲ 2:25-28 ನೋಡುತ್ತೇವೆ. ಆಮೇಲೆ 25-28 ಇರಬೇಕು. ജോവേൽ ചാപ്റ്റർ 2 വേഴ്സ് 28. അതിന്റെ ശേഷമോ ഞാൻ സകല ജനത്തിന്മേലും എന്റെ ആത്മാവിനെ പകരും. നിങ്ങളുടെ പുത്രന്മാരും പുത്രിമാരും പ്രവചിക്കും. നിങ്ങളുടെ വൃദ്ധന്മാർ സ്വപ്നങ്ങളെ കാണും. നിങ്ങളുടെ യൗവനക്കാർ ദർശനങ്ങളെ ദർശിക്കും. ಆಮೇನ್. ಪರಿಶುದ್ಧಾತ್ಮನು ಆ ಕೊನೆಯ ದಿನಮಾನಗಳಲ್ಲಿ, ಕನ್ನಡದಲ್ಲಿ ಓದಿ, ಕೊನೆಯ ದಿನಮಾನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಆಮೇಲೆ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಹಿರಿಯರಿಗೆ ಒಂದು ಮುಖ್ಯಸ್ಥವನ್ನ ನಾವು ಕೊಡುತ್ತೇವೆ. ಆದ್ರೆ ಅಲ್ಲಿ ನೋಡಿರಿ, ಯೌವನಸ್ಥರು ಯೌವನಸ್ಥಿಯರು ಪ್ರವಾದಿಸುವರು. ಈ ದಿನಮಾನಗಳಲ್ಲಿ ದೇವರು ಯೌವನಸ್ಥರನ್ನು ಉಪಯೋಗಿಸಬೇಕು. ಅವರಿಗೆ ಹೆಚ್ಚಾದ ಅವಕಾಶಗಳನ್ನು ನಾವು ಕೊಡಬೇಕು. ಶಕ್ತವಾಗಿ ದೇವರು ಅವರನ್ನು ಉಪಯೋಗಿಸುತ್ತಾನೆ. ಪರಿಶುದ್ಧಾತ್ಮನು ಅವರನ್ನು ಒಳ್ಳೆ ಸ್ಥಳದಲ್ಲಿ ಕರೆದುಕೊಂಡು ಹೋಗ್ತಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಡೋಣ. ಆಮೇಲೆ ಅನೇಕ ಮಕ್ಕಳನ್ನ ದೇವರು ಉಪಯೋಗಿಸುವುದಕ್ಕಾಗಿ ಯೌವನಸ್ಥರು ಪ್ರವಾದಿಸುವರು. ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನಲ್ಲಿ ಬರುವಾಗ ಅವನು ದರ್ಶನಗಳನ್ನು ಕಾಣುತ್ತಾನೆ. ಅವನು ಪ್ರವಾದಿಸುತ್ತಾನೆ. ಅವನು ಆತ್ಮಗಳ ವರಗಳನ್ನ ಹೊಂದಿಕೊಳ್ಳುತ್ತಾನೆ. ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನಲ್ಲಿ ಬರುವಾಗ ಅವನು ಒಂದು ವ್ಯತ್ಯಾಸ ರೀತಿಯಾಗಿ ಮಾರ್ಪಡುವಂತನಾಗಿದ್ದಾನೆ. ಕೊರಿಂಥದಲ್ಲಿ ಬರೆದಿರುವ ಪ್ರಕಾರ 12 ವರಗಳು ಅವನಲ್ಲಿ ಕಾರ್ಯಗಳನ್ನು ಮಾಡುವಂತದಾಗಿದೆ. ನಾವೆಲ್ಲರ ಕೈಗಳನ್ನ ತಟ್ಟುವ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಮ್ಮೆಲ್ಲ ಕಾರ್ಯಗಳೇ ಅಡಿಕೆ ಅಲ್ಪ ಸಮಯ ಅನ್ಯ ಭಾಷೆಗಳಲ್ಲಿ ಮಾತಾಡೋಣ. ಅನ್ಯ ಭಾಷೆಯಲ್ಲಿ ಮಾತಾಡೋಣ.
ಹೊಂದಿಕೊಂಡರು. ಶಿಷ್ಯರೆಲ್ಲ ದೈವದಿಂದ ಅವರು ರಕ್ತ ಸಾಕ್ಷಿಗಳಾದರು. ಅವರೆಲ್ಲ ರಕ್ತ ಸಾಕ್ಷಿ. ಅವರ ಹೆಸರುಗಳು ಇವಾಗಲೂ ಕೇಳಿಸಲ್ಪಡುತ್ತಾರೆ. ಅವರ പേര് ഇനിയും നമ്മൾ കേൾക്കുന്നുണ്ട്.